ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಟೈಮ್ ಯಾರಾದರೂ ನನ್ನ ಯೂಟ್ಯೂಬ್ ವ್ಲಾಗ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದೊಂದು ತಮಿಳ್ ಮೂವಿ ಮಾಮನ್ ಅಂತ, ಫುಲ್ ಎಮೋಷನಲ್ ಮೂವಿ ಅಂತಾನೆ ಹೇಳ್ಬೋದು. ಅತ್ತೆಗೆ ಹಾಕೊಟ್ಟಿದ್ದೀನಿ, ನೋಡ್ತಾ ಇದ್ದಾರೆ. ಕಡಲೆಕಾಯಿ ಎಲ್ಲ ಇದ್ವು, ಹಳೇ ಸ್ಟಾಕ್ ಆಗ್ಬಿಟ್ಟಿತ್ತು. ಸೊ ಬಿಡಿಸಿ ಎತ್ತಿಕೊಳ್ಳೋಣ ಅಂದ್ಬಿಟ್ಟು ಕೊಟ್ಟಿದ್ದೀನಿ. ಬಿಡಿಸ್ತಾ ಇದ್ದಾರೆ ಅವನು ಮೊಮ್ಮಗಳು ಸೇರ್ಕೊಂಡು. ಸೊ ಇವತ್ತು ಏನಾದರೂ ಸ್ಪೆಷಲ್ ನಾನ್ ವೆಜ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಚಿಕನ್ ತರಿಸಿದ್ದೀವಿ. ಮಟನ್ ಅಷ್ಟಾಗಿ ತಿನ್ನೋದಿಲ್ಲ, ಚಿಕನ್ ಆದರೆ ಸ್ವಲ್ಪ ಚೆನ್ನಾಗಿ ತಿಂತೀವಿ ಅಂತ. ಇವತ್ತು ನಾನು ಸ್ವಲ್ಪ ಕಬಾಬು ಜೊತೆಗೆ ಸ್ವಲ್ಪ ಬಿರಿಯಾನಿ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಬಾಬ್ ಸಂಜೆ ಸ್ನ್ಯಾಕ್ಸ್ ಥರ ಮಾಡೋಣ, ಬಿರಿಯಾನಿ ಬಂದು ನೈಟ್ ಡಿನ್ನರ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ ಕಬಾಬ್ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಹಂಗೆ ಚಿಕನ್ ತರಿಸ್ಬಿಟ್ಟು ಕಬಾಬ್ಗೆಲ್ಲ ಕಲಸಿ ಮ್ಯಾರಿನೇಟ್ ಆಗೋದಕ್ಕೆ ಎತ್ತಿಡ್ತಾ ಇದ್ದೀನಿ. ನನ್ನ ಈ ಯೂಟ್ಯೂಬ್ ಚಾನಲ್ನಲ್ಲಿ ಮೊದಲನೇ ಲಾಂಗ್ ವಿಡಿಯೋ ನೋಡಿದ್ರೆ ನಿಮಗೆ ಹೇಳಿರ್ತೀನಿ, ನನಗೆ ಚಿಕನ್ ಎಲ್ಲ ಮುಟ್ಟೋದಕ್ಕೆ ಒಂಥರ ಆಗುತ್ತೆ, ತೊಳೆಯೋದಕ್ಕೆಲ್ಲ ಅಂತ ಭಯ ಆಗುತ್ತೆ ಅನ್ನೋ ಥರ. ಸೊ ಅದು ಹೋಗ್ತಾ ಹೋಗ್ತಾ ನಾನೇ ಡಿಸೈಡ್ ಮಾಡ್ಕೊಂಬಿಟ್ಟೆ, ಅದು ಭಯ ಹಂಗೆ ಇರುತ್ತೆ, ಫಸ್ಟ್ ಆ ಭಯ ಹೋಗಿಸ್ಕೋಬೇಕು. ಚಿಕನ್ ಎಲ್ಲ ಇವತ್ತು ನಾನೇ ಮುಟ್ಟಿ ತೊಳೆದಿದ್ದೀನಿ ಚೆನ್ನಾಗಿ. ಸುಮ್ಮನೆ ಮೇಲೆ ಮೇಲೆ ನೀರು ಹಾಕ್ಬಿಟ್ಟು ತೊಳೆದು ಬಿಡೋಕ್ಕೆ ನನಗೆ ಮನಸ್ಸು ಬರಲ್ಲ. ಒಂದೊಂದೇ ಪೀಸ್ನ ಆ ರಕ್ತ ಹೋಗೋವರೆಗೂ ನೀಟಾಗಿ ತೊಳಿಬೇಕು. ಸೊ ಅದನ್ನು ಮುಟ್ಟೋದಕ್ಕೆ ಒಂಥರ ಆಗುತ್ತೆ ನನಗೆ. ಬಟ್ ಇವತ್ತು ಅದೆಲ್ಲ ಯೋಚನೆ ಮಾಡ್ದಲೇ ನಾನೇ ವಾಶ್ ಮಾಡಿ ಮಾಡ್ತಾ ಇದ್ದೀನಿ ನಾನ್ ವೆಜ್ನ. ಇನ್ನು ಇವತ್ತು ಕಬಾಬ್ಗೆ ಯಾವುದೇ ರೀತಿ ಹೊರಗಡೆಯಿಂದ ತಂದು ಪೌಡರ್ ಏನು ಯೂಸ್ ಮಾಡಿಲ್ಲ, ಕಬಾಬ್ ಪೌಡರ್ ಏನೂ ತುಂಬ ಸಿಂಪಲ್ ಆಗಿ ಮಾಡಿದ್ದೀನಿ. ಫಸ್ಟ್ ಚಿಕನ್ ಎಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕೊಂಡಿದ್ದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇನ್ನು ಸ್ಪೈಸಸಲ್ಲಿ ಅರಿಶಿನ, ಚಿಲ್ಲಿ ಪೌಡರು, ಗರಂ ಮಸಾಲ, ಧನಿಯಾ ಪುಡಿ ಇಷ್ಟು ಹಾಕೊಂಡಿದ್ದೀನಿ. ಇನ್ನು ಉಪ್ಪು, ಒಂದು ಮೊಟ್ಟೆ, ಸ್ವಲ್ಪ ನಿಂಬೆ ರಸ. ಸೊ ಇಷ್ಟೇ. ಇನ್ನು ಅದ್ರ ಜೊತೆಗೆ ಇನ್ನೂ ಟೇಸ್ಟ್ ಕೊಡುವಂಥ ಐಟಮ್ಸ್ ಅಂತ ಹೇಳಿದ್ರೆ ಗಸಗಸೆ, ಎಳ್ಳು, ಗೋಡಂಬಿ ದಪ್ಪದಾಗಿರಲಿಲ್ಲ, ಸ್ವಲ್ಪ ನಾವು ಪುಡಿ ಮಾಡ್ಕೊಂಡಿದ್ವಿ, ಅದನ್ನೇ ಸೇರಿಸ್ಕೊಂಡಿದ್ದೀನಿ. ಸೊ ಇಷ್ಟೇ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಫ್ರಿಜ್ಗೆ ಎತ್ತಿಡೋದಕ್ಕೆ ಒಂದು ಸಪ್ರೇಟ್ ಬೇರೆ ಬೌಲ್ಗೆ ಹಾಕ್ಕೊಂಡು, ಸೊ ಪ್ಲೇಟ್ ಮುಚ್ಬೋದು, ಬಟ್ ನಮ್ಮ ಹತ್ರ ರ್ಯಾಪ್ ಕವರ್ ಇದ್ದಿದ್ದರಿಂದ ಚೆನ್ನಾಗಿ ರ್ಯಾಪ್ ಮಾಡಿಬಿಟ್ಟು ಫ್ರೀಝರ್ಗೆ ಎತ್ತಿಡ್ತಾ ಇದ್ದೀನಿ ಮ್ಯಾರಿನೇಟ್ ಆಗೋದಕ್ಕೆ. 1-2 hours ಎತ್ತಿಟ್ಟಿದ್ದೀನಿ. ಕಬಾಬ್ ಎಲ್ಲ ನಾನು ಪ್ರತಿ ಸಲ ಮಾಡ್ಬೇಕಾದ್ರೆ ಬೇರೆ ಬೇರೆ ಥರನೇ ಮಾಡಿರ್ತೀನಿ. ಲಾಸ್ಟ್ ಟೈಮು ಕಬಾಬ್ ಪೌಡ್ರ್ ಯೂಸ್ ಮಾಡಿದ್ದೆ, ಆದರೂ ಲಾಸ್ಟ್ ಟೈಮು ಗ್ರೀನ್ ಮಸಾಲೆ ಹಾಕ್ಬಿಟ್ಟು ಮಾಡಿದ್ದೆ. ಈ ಸಲ ತುಂಬ ಸಿಂಪಲಾಗಿ ಮಾಡಿದ್ದೀನಿ. ಇನ್ನು ಒಂದು 2 hours ಆದಮೇಲೆ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ. ಇವಾಗ ರ್ಯಾಪ್ ಕವರ್ನ ಓಪನ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ತೇಲಿಸ್ಬಿಟ್ರೆ ಸೊ ಕಬಾಬ್ ರೆಡಿಯಾಗಿ ಹೋಗುತ್ತೆ. ಇನ್ನೂ ಇದಕ್ಕೆ ಹೆಚ್ಚು ಟೇಸ್ಟ್ ಕೊಡಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಜೊತೆಗೆ ಕರಿಬೇವಿನ ಸೊಪ್ಪನ್ನ ಎಣ್ಣೆಲೆ ತೇಲಿಸ್ಬಿಟ್ಟು ಕಬಾಬ್ ಜೊತೆಗೆ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಬೇಕಂದರೆ ಈರುಳ್ಳಿ, ಸ್ವಲ್ಪ ನಿಂಬೆ ರಸ ಸೇರಿಸ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಇವತ್ತು ವಂಶುಮಗೆ ಸ್ನಾನ ಮಾಡಿಸೋದಕ್ಕೆ ಆಗಿರಲಿಲ್ಲ, ಬ್ಯಾಕ್ ಟು ಬ್ಯಾಕ್ ಅದು ಇದು ಅಂತ ಕೆಲಸ ಹುಡ್ಕೊಂಡು ಮಾಡ್ತಾ ಇದ್ದೆ. ಸೊ ಅವ್ರ ಅತ್ತೆದೀರು ಬಂದು ವಂಶುಮಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ತಾ ಇದ್ದಾರೆ. ವಂಶುಮಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ನನ್ನ ನಾದ್ನಿಗೆ ತುಂಬ ಇಷ್ಟ ಆಗುತ್ತೆ. ಇವತ್ತು ಚಿಕನ್ ಯೂಸ್ ಮಾಡ್ಕೊಂಡು ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಸೊ ಬನ್ನಿ ರೆಸಿಪಿನ ಶೇರ್ ಮಾಡ್ತೀನಿ. ಇವತ್ತು ದಮ್ ಕಟ್ಟಿ ಬಿರಿಯಾನಿ ಮಾಡ್ತಾ ಇದ್ದೀನಿ, ದಮ್ ಬಿರಿಯಾನಿ. ಸೊ ಫಸ್ಟು ನಾವು ಬಿರಿಯಾನಿಗೆ ಎಷ್ಟು ಹಾಕ್ತೀವಿ ಚಿಕನ್ನ ಅಷ್ಟನ್ನು ತೊಗೊಂಡು ಮ್ಯಾರಿನೇಟ್ ಮಾಡ್ಕೋಬೇಕು. ಆ ಚಿಕನ್ಗೆ ಸ್ವಲ್ಪ ಅರಿಶಿನ, ಉಪ್ಪು, ಮೊಸರು, 1 ಸ್ಪೂನಷ್ಟು ಎಣ್ಣೆ, ನಿಂಬೆ ರಸ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 15 ನಿಮಿಷದವರೆಗೂ ಮ್ಯಾರಿನೇಟ್ ಮಾಡೋದಕ್ಕೆ ಎತ್ತಿಡ್ತಾ ಇದ್ದೀನಿ. ಇನ್ನು ಇಲ್ಲಿ ಮಸಾಲೆನೆಲ್ಲ ನಾನು ಒಂದ್ಸಲ ಹುರಿದು ಆಮೇಲೆ ಪೇಸ್ಟ್ ಮಾಡಿ ತೊಗೊತೀನಿ. ಸೊ ಹುರಿಯೋದಕ್ಕೆ ಫಸ್ಟು ನಾನು ಓಂಕಾಳು, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಇಷ್ಟನ್ನು ಹುರ್ಕೊಂಡು ಸಪ್ರೇಟ್ ಎತ್ತಿಟ್ಕೊತಾ ಇದ್ದೀನಿ ತಣ್ಣಗಾಗೋದಕ್ಕೆ. ಇನ್ನು ಅದ್ರ ಜೊತೆಗೆ ಗ್ರೀನ್ ಮಸಾಲ ಅಂತ ಹೇಳಿದ್ರೆ ಎಲ್ಲ ಒಂದೊಂದು ಮುಷ್ಟಿಯಷ್ಟು ತೊಗೊಂಡಿದ್ದೀನಿ. ಪುದೀನ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಹಾಗೆ ಹಸಿಮೆಣಸಿನ್ಕಾಯಿ. ಸೊ ಕ್ವಾಂಟಿಟಿ ಎಲ್ಲ ನೀವು ಎಷ್ಟು ಚಿಕನ್ ಎಷ್ಟು ಜನಕ್ಕೆ ಮಾಡ್ತೀರಾ ಅಷ್ಟು ನೋಡಿಕೊಂಡು ತೊಗೊಳ್ಬೋದು. ಇಷ್ಟನ್ನು ನಾನು ಹುರ್ಕೊತಾ ಇದ್ದೀನಿ. ಮಸಾಲೆನ ಹುರಿದು ಮಾಡಿದ್ರೆ ಅದು ಒಂಥರ ಬೇರೆನೇ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹುರಿದಿರುವಂಥ ಪದಾರ್ಥಗಳೆಲ್ಲ ಕೂಲ್ ಆದಮೇಲೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಧನಿಯಾ ಪುಡಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ರುಬ್ಕೊತಾ ಇದ್ದೀನಿ. ಸೊ ಗ್ರೀನ್ ಮಸಾಲ ರೆಡಿ ಆಯಿತು. ಇನ್ನು ಈ ಕಡೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ತೊಗೊಂಡು ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ.
ಇನ್ನು ಎಲ್ಲವೂ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಈ ಕಡೆ ಒಂದು ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಪಲಾವ್ ಐಟಮ್ಸ್ ಎಲ್ಲ ಹಾಕಿದ್ದೀನಿ. ಡ್ರೈ ಐಟಮ್ಸು, ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಸೊ ಈ ರೀತಿ ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಹೋಗೋವರೆಗೂ ಹುರ್ಕೊಬೇಕು 1-2 ನಿಮಿಷ. ಅದಾದಮೇಲೆ ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ ಬೆರೆಸ್ಕೊಂಡು ಅದರೊಟ್ಟಿಗೆ ಗ್ರೀನ್ ಮಸಾಲ ಏನು ರುಬ್ಬಿದ್ವಿ ಅದನ್ನು ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಕೊಡೋಣ. ಒಂದು 5 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಗ್ರೀನ್ ಮಸಾಲೆ ಇದು. ಅದಾದಮೇಲೆ ಅಕ್ಕಿಗೆ ತಕ್ಕಂತೆ ನೀರು ಹಾಕ್ಕೊಬೇಕು. ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ಬೇಕು. ನಾನು ಇಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಜಾಸ್ತಿನೇ ತೊಗೊಂಡಿದ್ದೀನಿ ಚಿಕನ್ ಎಲ್ಲ ಬೇಯೋದಕ್ಕೆ ಬೇಕು ಅಂತ. ಇನ್ನು ಲಾಸ್ಟಿಗೆ ಒಂದು ಟೊಮೊಟೊ ಹಾಗೆ ಉಪ್ಪನ್ನು ಸೇರಿಸ್ಕೊಂಡು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಕುದ್ದಿದ್ದಾದಮೇಲೆ ಇವಾಗಲೇ ನೀವು ಉಪ್ಪು ಖಾರ ಟೇಸ್ಟ್ ನೋಡ್ಕೊಳ್ಬೋದು. ಉಪ್ಪು ಕಮ್ಮಿ ಇತ್ತಂದರೆ ಉಪ್ಪನ್ನು ಸಹ ಇನ್ನೊಂದ್ಸಲ ಹಾಕೊಬೋದು. ಇನ್ನು ನೆನೆಸಿಟ್ಟಿರುವಂಥ ಅಕ್ಕಿನೂ ಸಹ ಸೇರಿಸ್ಕೊಂಡು ಹೈ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಕ್ಲೋಸ್ ಮಾಡಿ ಬಿಡ್ತೀನಿ. ಒಂದು 5 ಮಿನಿಟ್ಸ್ ಆದಮೇಲೆ ಒಂದ್ಸಲ ನೋಡ್ತೀನಿ ಎಷ್ಟಾಗಿದೆ ಅಕ್ಕಿ ಅಂತ. ಒಂದು 80% ಅಕ್ಕಿ ಬೆಂದಿದೆ. ಇವಾಗ ಲಾಸ್ಟಿಗೆ ಫೈನಲ್ ಟಚ್ ಅಂತ ಹೇಳಿದ್ರೆ ಒಂದು ಸ್ವಲ್ಪ ನಿಂಬೆ ರಸ ಹಾಗೆ ತುಪ್ಪನ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಬಿಟ್ರೆ ಬಿರಿಯಾನಿ ಆಲ್ಮೋಸ್ಟ್ ರೆಡಿ ಆಗೋಯ್ತು. ಇವಾಗ ದಮ್ ಕಟ್ಟೋದಷ್ಟೇ ಬಾಕಿ. ಸೊ ಇವಾಗ ಆಲ್ಮೋಸ್ಟ್ ಅನ್ನ ಆಗಿದೆ, ಇನ್ನೊಂದು ಸ್ವಲ್ಪ ಆಗಬೇಕು. ಸೊ ಹಾಗಾಗಿ ಒಂದು ತವ ಇಟ್ಬಿಟ್ಟು ತವ ಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ ಮೇಲೆ ಒಂದು ಭಾರವಾಗಿರೋವಂಥ ಏನಾದರೂ ಇಡಬೇಕು. ನಾನು ಇಲ್ಲಿ ಕುಟ್ಟಣಿಗೆ ಇಟ್ಟಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಹೈ ಫ್ಲೇಮಲ್ಲಿ ದಮ್ ಕಟ್ಟಿಬಿಟ್ರೆ ಸೊ ಬಿರಿಯಾನಿ ರೆಡಿಯಾಗೋಗುತ್ತೆ, ದಮ್ ಬಿರಿಯಾನಿ. ಇವಾಗ ಫೈನಲ್ ಆಗಿ ಎಲ್ಲರಿಗೂ ಊಟ ಬಡಿಸಿ ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ ಬನ್ನಿ. ಇವತ್ತು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ತಂದು ಹಾಲ್ನಲ್ಲಿ ಇಡ್ತಾ ಇದ್ದೀನಿ. ಸೊ ನನಗೆ ಹೆಲ್ಪ್ ಮಾಡೋದಕ್ಕೆ ನಮ್ಮ ಅತ್ತೆ ಹಾಗೆ ನನ್ನ ದೊಡ್ಡ ನಾದಿನಿ ಕೂಡ ಇದ್ದಾಳೆ. ಚಿಕ್ಕ ನಾದಿನಿ ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ. ಈ ಒಂದು ಬಿರಿಯಾನಿಗೆ ನಮ್ಮನೇಲಿ ಫ್ಯಾನ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ನಮ್ಮ ಮಾವ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ನಾನು ಈ ರೀತಿ ಬಿರಿಯಾನಿ ಮಾಡಿಕೊಟ್ಟಿದ್ದೆ, ಚೆನ್ನಾಗಿದೆ ಅಂತ ತಿಂದರು. ಅದಾದಮೇಲೆ ನೆಕ್ಸ್ಟ್ ಡೇ ಮತ್ತೆ ಚಿಕನ್ ತಂದು ಅದೇ ರೀತಿ ಬಿರಿಯಾನಿ ಮಾಡಿಕೊಡು ಅಂತ ಕೇಳಿ ಮಾಡಿಸ್ಕೊಂಡು ತಿಂದಿದ್ದಾರೆ. ಬಟ್ ಇವತ್ತು ಮಾವ ಮಿಸ್ ಆದರು. ಅವರು ಮದುವೆ ಇದೆ ಅಂತ ಹೇಳ್ಬಿಟ್ಟು ಮದುವೆ ಊಟ ತಿನ್ನೋದಕ್ಕೆ ಹೋದರು. ನಾವಿಲ್ಲಿ ಬಿರಿಯಾನಿ ಮಾಡ್ಕೊಂಡು ತಿಂತಾ ಇದ್ದೀವಿ. ಮಾವಂಗೋಸ್ಕರ ಅಂತಲೇ ನೈಟ್ ಟೈಮ್ ಮಾಡಿದೆ, ಅವರು ಕೆಲಸದಿಂದ ಬಂದು ತಿಂತಾರೆ ಅಂತ. ಬಟ್ ಮಿಸ್ ಮಾಡ್ಕೊತಾ ಇದ್ದೀನಿ ನಮ್ಮ ಮಾವನ್ನ. ಸೊ ಬನ್ನಿ ಮನೇಲಿರೋರ ಹತ್ರನೇ ಕೇಳೋಣ ಟೇಸ್ಟ್ ಹೇಗಿದೆ ಅಂತ. ತಿನ್ಬಿಟ್ಟು ಹೇಳು, ಬಾಯಿಗೆ ಕೊಂಡ್ತೇಲೆ. ಭವಾನಿ ಬಿಸಿ ಇದೆಯಾ? ತಿಂದ್ರ ಡೈಲಿ ಬೇಕಂದ್ರೆ ಇರೋ ನಿಮಿಷ ಹಿಂಗೆ ಮಾಡ್ಬೇಕಾ? ಓಕೆ. ನಿಜವಾಗ್ಲೂ ನಾನೇ ಮಾಡಿದ್ದೀನಿ ಅಂತ ಹೇಳ್ಕೊಂತಿಲ್ಲ, ತುಂಬಾನೇ ಚೆನ್ನಾಗಿ ಬಂದಿದೆ. ಸೊ ಒಂದ್ಸಲ ನೀವು ಟ್ರೈ ಮಾಡಿ. ಯಾರಮ್ಮ ತಂದಿದ್ದು? ಯಾರು ತಂದಿದ್ದು? ಅಪ್ಪ ತಟ್ಟೆಗೆ ಬಿಡು, ಅಪ್ಪ ತಟ್ಟೆ ಬೂವ ತಟ್ಟೆಗೆ ಬಿಡು. ಬಿಡು ಇನ್ನೊಂದ್ಸಲ ನಾನು ನೋಡಲ್ಲ. ಮಾಡಶು ಏನದು? ನಮ್ಮನೆಲ್ಲಂತೂ ನಾನ್ ವೆಜ್ ಮಾಡಿದಾಗೆಲ್ಲ ಬೀಡ ಅಂತೂ ಮಿಸ್ ಆಗೋದೇ ಇಲ್ಲ. ಓ ನಾದಿ 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 ನಂದು ನಂದು ನನ್ ಕೊಡಲ್ಲ. ನಂದು ಬಾಯಲ್ಲಿರೋದು ಖಾಲಿ ಮಾಡಿ ಕಚ್ಚಿ ಮಾಲಿ ತಿನ್ನು ಕೊಡಲ್ಲ ನಾನು. ಫಸ್ಟ್ ಬಾಯಲ್ಲಿರೋದು ಖಾಲಿ ಮಾಡು. ಮಿಶಲ್ಲ ಪಿಲ್ಲ ಅಲ್ಲಿ ಎಲ್ಲಿ 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 ತುಪ್ಪು ತುಪ್ಪು ಟುಪ್ಪು ಟು ಎಲ್ಲಿ ಚುಕ್ಕು 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 ಎಲ್ಲಿ 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 ಅಶು
ಏನು ಬೂವ ತಿಂದೆ? ಮುದ್ದೆ ಬೂವ. ಏಯ್ ಚೀಚಿ ಮುದ್ದೆ ಯಾರು ಮಾಡಿದ್ರೆ? ಚೀಚಿ ಬೂವ. ಲೈ ತೊಡಸಿ ಲೇ 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 ಅಶು ಲೇಮ್ಮ. ಸದ್ಯಕ್ಕೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್, ಬಾಯ್.